ಪ್ರತಿಯೊಬ್ಬ ವ್ಯಕ್ತಿಯೊಳಗೆ, ಪ್ರತಿಯೊಂದು ವಸ್ತುವಿನೊಳಗೆ ಎರಡೂ ಇರ್ತಾವ. ಒಂದು ಇರ್ತದೆ, ಅದಕ್ಕೆ ತದ್ವಿರುದ್ಧ ಇನ್ನೊಂದು ಅಲ್ಲೇ ಇರ್ತದೆ. ಅದನ್ನು ಎರಡನ್ನು ನಾವು ಗುರುತಿಸಬೇಕು. ಆ ಬಳಿಕ ಬರೀ ಅದೇನದ ಅಲ್ಲ, ನಮಗೆ ಬೇಡಾದ ವಸ್ತು ಗುಣ ಅದನ್ನೇ ಬಹಳ ಅದ ಕಡೆ ಲಕ್ಷ್ಯ ಕೊಡಬಾರದು. ಅದರಾಗ ಗುಣ ಅಂತೇನಿರ್ತದಲ್ಲ ಅದನ್ನು ನಾವು ಗಮನಿಸಬೇಕು. ಹಾಗಿತ್ತು ಅಂದರೆ ಜಗತ್ತು ಬಹಳ ಚೆಂದ ಆಗ್ತದೆ, ಬಹಳ ಸುಂದರವಾಗ್ತದೆ. ನಾವು ಬದುಕಲಿಕ್ಕೆ ಕಲ್ತೇವಿ ಅಂತ ಅದರ ಅರ್ಥ. ಬರೇ ತಪ್ಪು ಹುಡುಕ್ಯಾಡ್ಕೋತ ಕೆಲವು ಸ್ವಭಾವ ಇರುವುದಿಲ್ಲ, ಬರೀ ತಪ್ಪು ಹುಡುಕ್ಯಾಡೋದು. ಎಷ್ಟೇ ಚಲೋ ಅದ, ಏನು ಸೂರ್ಯ ಉರಿತಾನ ಅಂತ, ಬೆಳಕ ಕೊಡ್ತಾನನ್ನೋದು ಮಹತ್ವದ್ದಾಗಲಿಲ್ಲ, ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಅನ್ನೋದು ಮಹತ್ವದ್ದಾಗಲಿಲ್ಲ, ಉರಿತಾನ ಅನ್ನೋದು ಬಹಳ ಮಹತ್ವ. ಹೀಗಾಗೇ ನಾವು ಬದುಕನ್ನು ಕೆಡಿಸಿಕೋತೇವೆ. ಸೂರ್ಯ ಅಂದ ಬಳಕ ಅದ್ರಾಗ ಎರಡೂ ಅದ, ಒಂದಿಷ್ಟು ಕಾವನೂ ಅದ, ಒಂದಿಷ್ಟು ಬೆಳಕನೂ ಅದ. ನಮಗೆ ಯಾವುದು ಹಿಡಿಸ್ತದೆ ಅದರ ಕಡೆ ಲಕ್ಷ್ಯ ಕೊಡೋದು, ಯಾವುದು ಒಳ್ಳೆಯದದ ಅದರ ಕಡೆ ಲಕ್ಷ್ಯ ಕೊಡೋದು. ಬರೀ ಕೆಟ್ಟದ್ದನ್ನು ಹುಡುಕ್ಯಾಡ್ಕೋತು ಹೋದರೆ ಹೆಂಗಾಗ್ತದೆ ಜೀವನ? ಕೆಟ್ಟಾಗ್ತದೆ ಅಷ್ಟೆ. ನಾವ ಕೆಡಿಸ್ಕೋತೇವಿ. ಹೇಳಿ, ಸಣ್ಣ ಸಂಗತಿ ಅದೇ ಬಹಳ ದೊಡ್ಡದಾಗಿ ಬಿಡ್ತದೆ. ಆ ಬಳಿಕಂತೇವಿ ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಈಗ ರಸಾಯನಶಾಸ್ತ್ರದಾಗ ಇಲ್ಲ, ಒಂದು ಅಂಗಾರಾಮ್ಲ ವಾಯು ಅಂತದ, CO2 ಇಲ್ಲ ಕಾರ್ಬನ್ ಡೈಆಕ್ಸೈಡ್. ಅದ್ರಾಗ ಏನೇನದ? ಎರಡದಾವ. ಒಂದು ಕಾರ್ಬನ್ ಅದ, ಇನ್ನೊಂದು ಆಕ್ಸಿಜನ್ ಅದ. ಆಕ್ಸಿಜನ್ನು ನಮಗೆ ಬಹಳ ಚಲೋ ಅಂತೇವಿ. ಕಾರ್ಬನ್ನ ಯಾರೇ ಕಾರ್ಬನ್ ಉಸಿರಾಡಿಸ್ತಾರೆ? ಇಲ್ಲ. ಎರಡೂ ಕೂಡಲೇ ಅಂಗಾರಾಮ್ಲವಾಯು, ಬ್ಯಾಡಾದ ವಾಯು ಆಯಿತು. ಬಿಡಿಸಿ ನೋಡಿದರೆ ಒಂದು ಆಪ್ಯಾಯಮಾನ, ಒಂದು ಇಲ್ಲ, ಮಿಶ್ರಣ ಇದೆ. ಇದು ಮಿಶ್ರಣ. ಹೈಡ್ರೋಜನ್ ಅದ, ಆಕ್ಸಿಜನ್ ಅದ. ಆಕ್ಸಿಜನ್ ನಮಗೆ ಭಾಳ ಹಿತವಾಗಿರ್ತದೆ, ಹೈಡ್ರೋಜನ್ ಹಂಗಿಲ್ಲ. ಅದಕ್ಕೆ ಅದನ್ನು ಬೈಕೋತ ಕೂತ್ರೆ ಇದನ್ನು ತಗೊಳ್ಳೋದು ಹೆಂಗೆ? ವಾಯು. ನೀರು ಕುಡಿಯೋದು ಹೇಗೆ? ನಮಗೆ ಇದು ಹಿಡಿಸೋದಿಲ್ಲ, ಹೈಡ್ರೋಜನ್ ಹಿಡಿಸೋದಿಲ್ಲ. ಅಂದರೆ ನೀರದೊಳಗೆ ಎರಡು ಅದಾವ, ಆಕ್ಸಿಜನ್ ಅದ, ಹೈಡ್ರೋಜನ್ ಅದ, ಎರಡರ ಮಿಶ್ರಣ ಅದು. ಅದಕ್ಕೆ ಮಿಶ್ರಣ ಆದ ಕೂಡಲೇ ನಾವು ಆ ಕಡೆ ಈ ಕಡೆ ನೋಡಬಾರ್ದು. ಅದು ಮಿಶ್ರಣ ನಮಗೆ ಹಿತವಾದದ್ದು. ಹಾಗೆ ಜಗತ್ತಿನಾಗ ಬೇಡಾದದ್ದು ಬೇಕಾದದ್ದು ಎರಡೂ ಅದಾವ. ಅದರ ಒಳ್ಳೆ ಮಿಶ್ರಣ ಇದು ಜಗತ್ತ. ಇಂಥಲ್ಲಿ ನಾವು ಏನು ನೋಡಬೇಕು ಅದನ್ನು ನೋಡಬೇಕು, ಏನು ಕೇಳಬೇಕು ಅದನ್ನು ಕೇಳಬೇಕು, ಏನನ್ನು ಮನಸ್ಸಿನಲ್ಲಿ ಇಟ್ಟು ಸಂತೋಷಿಸಬೇಕೋ ಸಂತೋಷಿಸಬೇಕು. ಎಲ್ಲವನ್ನ ತಲೆಗೆ ಹಾಕ್ಕೋಬಾರ್ದು. ಮಿಶ್ರಣದು ಒಂದನ್ನೇ ತಲೆಗೆ ಹಾಕ್ಕೋಬಾರ್ದು, ಬಹಳ ಅದರ ಕಡೆ ಲಕ್ಷ್ಯ ಕೊಡಬಾರ್ದು. ಇರ್ತದೆ ಜಗತ್ತಂದ್ರೆ ನಮ್ಮ ಒಬ್ಬರ ಸಲುವಾಗಿ ಆಗಿಲ್ಲ. ಇದು ನಾನು ಇರಬೇಕು, ನೀವು ಇರಬೇಕು, ಎಲ್ಲರೂ ಇರಬೇಕು. ಎಲ್ಲರ ಸಲುವಾಗಿ ಜಗತ್ತ ಇರೋದರಿಂದ ಈ ಜಗತ್ತಿಗೆ ಬಹುಮುಖಗಳಿರೋದು ಸಾಮಾನ್ಯ. ಎಲ್ಲರಿಗೂ, ಕೆಲವು ಪ್ರಾಣಿಗಳಿಗೆ ರಾತ್ರಿ ಹಿಡಿಸ್ತದೆ,
ಕೆಲವು ಪ್ರಾಣಿಗಳಿಗೆ ಹಗಲು ಹಿಡಿಸ್ತದೆ. ಆ ಪ್ರಾಣಿಗಳು ಅದಾವ, ಈ ಪ್ರಾಣಿಗಳು ಅದಾವ. ರಾತ್ರಿ ಹಿಡಿಸಿದವರು ಹಗಲನ್ನು ಬೈಕೋತ ಕೂತ್ರೆ, ಹಗಲ ಹಿಡಿಸಿದವ್ರು ರಾತ್ರಿಯನ್ನು ಬೈಕೋತ ಕೂತ್ರೆ, ಅಲ್ಲದು ಏನು ರಾತ್ರಿ ಎಷ್ಟು ಚೆನ್ನಾಗಿರ್ತದೆ. ಸುಮ್ಮನೆ ನೋಡಬೇಕು. ರಾತ್ರಿ ಎಂಥ ವೈಭವ. ಹಗಲಿನ ವೈಭವ ಬೇರೆ, ರಾತ್ರಿಯ ವೈಭವ ಬೇರೆ. ರಾತ್ರಿ ನಮ್ಮ ಸುತ್ತ ಮುತ್ತ ಕತ್ತಲೆ ಕತ್ತಲೆ. ಆದರೆ ಕಣ್ಣ ಆಕಾಶದ ಕಡೆ ಆಡಿಸಿದರೆ ನಕ್ಷತ್ರಗಳೇ ನಕ್ಷತ್ರಗಳು. ಎಂಥ ಸೌಂದರ್ಯ. ರಾತ್ರಿಯಲ್ಲಿ ಸೌಂದರ್ಯ ಅದ, ಇದನ್ನು ಗುರುತಿಸಬೇಕು ಅಂತ. ನಾವು ರಾತ್ರಿ ಬೈಕೋತ ಕೂತ್ರೆ ಹೆಂಗೆ ಹೇಳಿ? ಬೈಕೋತ ಕೂತ್ರೆ ಹೆಂಗೆ? ಒಂದು ಗಿಡ ಇತ್ತು, ಬಹಳ ದೊಡ್ಡ ಗಿಡ. ಗಿಡದಾಗ ಒಂದು ಹೊದರ ಇತ್ತು. ಆ ಹೊದರಿನಲ್ಲಿ ಒಂದು ಪಕ್ಷಿ ವಾಸ ಮಾಡ್ತಿತ್ತು. ಅದು ಯಾವುದು? ಗೂಬೆ. ಇಲ್ಲ, ಗೂಬೆ ಅಲ್ಲಿ ವಾಸ ಮಾಡ್ತಿತ್ತು. ಅದೇ ಗಿಡದಾಗ ಉಳಿದ ಪಕ್ಷಿಗಳು ವಾಸ ಮಾಡ್ತಿದ್ದು. ಉಳಿದ ಪಕ್ಷಿಗಳು. ಗಿಡ ಎರಡಕ್ಕೂ ಅವಕಾಶ ಕೊಟ್ಟಿತ್ತು. ನೀವಿರ್ರಿ, ನೀವು ಬೇಡ ಅಂತ ಅದೇನು. ನೀವು ಹಗಲದವ್ರು ಇರಬೇಕು, ರಾತ್ರಿಯವ್ರು ಇರಬಾರ್ದು ಅಂತ ಗಿಡ ಹೇಳೋದಿಲ್ಲ. ಹಂಗೆ ನೀವು ಅಷ್ಟೇ ಇರಬೇಕು, ನೀವು ಇರಬಾರ್ದತ್ತು ಜಗತ್ತು ಹೇಳೋದಿಲ್ಲ. ಹಂಗೆ ಗಿಡ ಆವಾಗ ಇದೇನು ಒಳಗೆ ಕೂಡ್ತಿತ್ತಲ್ಲ, ಹಗಲು ಬಂದು ಒಳಗೆ ಕೂಡ್ತಿತ್ತು. ಯಾವುದು? ಗೂಬೆ. ಅವು ರಾತ್ರಿ ತಮ್ಮ ಗೂಡ್ನಾಗ ಅವು ಕೂಡ್ತಿದ್ದು. ಇದು ರಾತ್ರಿ ಪ್ರಯಾಣ ಮಾಡ್ತಿತ್ತು, ಎಲ್ಲ ಕಡೆ ತಿರುಗಾಡ್ತಿತ್ತು. ಅದಕ್ಕೆ ರಾತ್ರಿ ಬಹಳ ಹಿಡಿಸ್ತಿತ್ತು, ಇವಕ್ಕೆ ಹಗಲು ಬಹಳ ಹಿಡಿಸ್ತಿತ್ತು. ಅವಾಗ ಒಂದು ಸಲ ಪಕ್ಷಿಗಳು ಆ ಸೂರ್ಯನ ಕೊಂಡಾಡಕ್ಕೆ ಶುರು ಮಾಡಿದವು. ಏನು ಸೂರ್ಯ, ಎಷ್ಟು ಚೆನ್ನಾಗಿ, ಶರದ್ ಋತು, ಮಸ್ತ್ ಗಾಳಿ, ಮಸ್ತ್ ವಾತಾವರಣ, ಏನು ಸೂರ್ಯನ ಬಿಸಿಲ ಎಷ್ಟು ಸುಂದರದ ಅಂದು. ಅದಕ್ಕೆ ಗೂಬೆಂತೂ ಎಷ್ಟು ಸುಳ್ಳು ಹೇಳ್ತಾರ. ಅದಕ್ಕೆ ಏನಿರೋದೆಲ್ಲ ರಾತ್ರಿ. ಏನು ಸೌಮ್ಯವಾದ ಬೆಳಕ, ಏನು ಆಕಾಶದಾಗ ಚಿಕ್ಕೆಗಳು, ಆಗೊಮ್ಮೆ ಈಗೊಮ್ಮೆ ಚಂದ್ರ, ಎಷ್ಟು ಚಂದಿರ್ತದ ರಾತ್ರಿ ಅಂತ. ಇದು ಅವು ಹಗಲು ಹೊಗಳ್ತಿದ್ದು, ಇದು ರಾತ್ರಿಯನ್ನು ಹೊಗಳ್ತಿತ್ತು. ಅವು ಅಂತಿದ್ದು ಎಷ್ಟು ಸುಳ್ಳು ಹೇಳ್ತಾನೆ ಇವ ಗೂಬೆ. ರಾತ್ರಿ ಏನದ? ಕೆಟ್ಟ ಕತ್ತಲೆ. ಕಣ್ಣು ತೆರೆದರೆ ಏನೂ ಕಾಣೋದಿಲ್ಲ. ಇಂಥ ರಾತ್ರಿ ಇವ ಹೊಗಳ್ತಾನೆ. ಈ ಕೆಟ್ಟ ಬಿಸಿಲಾಗ ಇದನ್ನು ಹೊಗಳ್ತಾರ ಅಂತ ಇವ ಅವಕ್ಕೆ ಹೀಯಾಳಿಸ್ತಾನೆ, ಅವು ಇವನಿಗೆ ಹೀಯಾಳಿಸ್ತ. ಇಬ್ಬರದು. ಆದರೆ ಗಿಡ ಮಾತ್ರ ರಾತ್ರಿನೂ ಸಂತೋಷ ಪಡ್ತದೆ. ರಾತ್ರಿ ನೀ ತಿರುಗಾಡು, ಹಗಲ ನೀವು ತಿರುಗಾಡ್ರಿ, ಆದರೆ ನನ್ನ ಹತ್ತಿರ ನೀವು ಇರ್ರಿ. ಚಲೋ ಇಲ್ಲ ಅದರ ಸ್ವಭಾವ. ಅದು ಜಗತ್ತು ಹೆಂಗದ ಅಂದರೆ ನಮಗೂ ಆಶ್ರಯ ಕೊಡ್ತದೆ, ನಿಮಗೂ ಆಶ್ರಯ ಕೊಡ್ತದೆ, ಎಲ್ಲರಿಗೆ ಆಶ್ರಯ ಕೊಡ್ತದೆ. ಅಂಥ ಜಗತ್ತಿನಲ್ಲಿ ನಾವು ಎರಡನ್ನೂ ನಾವು ಪರಿಭಾವಿಸಿಕೊಂಡಿರಬೇಕು. ಇವು ಹಿಂಗಿರೋದೇ ಅಂತ ಪಕ್ಕಾ ತಿಳಿದುಕೊಂಡಿರಬೇಕು. ಒಂದರ ಕಡೆ ಬಹಳ ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ಗುಣಗ್ರಹಣ ಮಾಡಬೇಕು. ಅವು ಬೈತಿದ್ದು ಗೂಗಿಯನ್ನು, ಗೂಗಿ ಅವುಗಳನ್ನು ಬೈತಿತ್ತು. ಆವಾಗ ಗಿಡ ಹೇಳ್ತು, ಗೂಬಿಗೆ ಹೇಳ್ತು, ಹಂಗೆ ಬೈಬೇಡ, ಅದು ಯೋಗ್ಯನೇ, ಅದು ಬೇಕು, ಇದು ನಿಂದು
ರಾತ್ರಿನೂ ಬೇಕು, ಎರಡೂ ಬಹಳ ಅವಶ್ಯ. ಅವು ರಾತ್ರಿ ಇರೋದರಿಂದ ನಿನಗೆ ಆಸರ, ಹಗಲಿರೋದರಿಂದ ಅವುಗಳ ಜೀವನ. ಇಬ್ಬರೂ ಬದುಕೋದರಿಂದ ಇಬ್ಬರಿಗೆ ಸಂತೋಷ ಆಗಬೇಕು. ನೀನು ಹಗಲು ಅವು ಹಾಡ್ತಾವ, ನೀ ಕೇಳ್ಕೋತಿರು. ರಾತ್ರಿ ನೀನು ಕಾವಲ ಮಾಡ್ಕೋತಿರು. ಅವು ಹಾಡಲಿ, ನೀನು ಕಾವಲ ಮಾಡು. ರಾತ್ರಿ ಅವು ನಿಶ್ಚಿಂತವಾಗಿ ಮಲಗಬೇಕಾದರೆ ಇದು ಕಾವಲ ಮಾಡ್ತದೆ. ಶುರುವಾಯಿತು ಅಲ್ಲಿಗೆ. ಇದೆಲ್ಲ ಒಳ್ಳೆಯದು. ನಾನು ರಾತ್ರಿ ಕಾವಲ ಮಾಡ್ತೇನೆ, ನೀವು ಹಗಲ ನನಗೆ ಹಾಡ್ರಿ. ಹಾಡನೂ ಶುರುವಾಯಿತು, ರಕ್ಷಣನೂ ಶುರುವಾಯಿತು. ತಿಳ್ಕೊಂಡ್ರೆ, ಇಲ್ಲದೇ ಇದ್ದರೆ ಇವನು ಓಡಿಸ್ಬೇಕು ಅಂತ ಅವ್ರನ್ನೂ ಓಡಿಸ್ಬೇಕಂತಿಮ. ಇದು ಅಲ್ಲಾಚೆ. ಎರಡೂ ಬೇಕು. ಪುರುಷರಷ್ಟೇ ಈ ಜಗತ್ತಿನಾಗಿರಬೇಕು, ಹೆಣ್ಮಕ್ಳಿರಬಾರ್ದು. ಇನ್ನು ಕೆಲವರು ಹೆಣ್ಮಕ್ಳಷ್ಟೇ ಇರಬೇಕು, ಇವರಿರಬಾರ್ದು. ಜಗತ್ತಂಗಲ್ಲ, ಜಗತ್ತಾಗಲ್ಲ. ಮಿಶ್ರಣ ಇದು ತತ್ವ. ಜಗತ್ತು ಮಿಶ್ರಣ. ಇದು ಜ್ಞಾನ, ವಿಶ್ವದ ಜ್ಞಾನ. ಮಿಶ್ರಣ ಎಂಥದದ? ಅದು ಹೀಗೂ ಅದ ಹಾಗೂ ಅದು ಪರಸ್ಪರ ವಿರುದ್ಧ ಅನಿಸುವಂಥ ಸಂಗತಿಗಳಿಂದ ಈ ಜಗತ್ತು ಕೂಡಿಕೊಂಡಿದೆ. ಆದ್ದರಿಂದ ಒಂದು ನೀತಿ ಏನು ಅಂದರೆ ಗುಣಗ್ರಹಣ ಇರಬೇಕು. ದೋಷ ದೃಷ್ಟಿನೇ ಬಹಳ ಇಟ್ಕೋಬಾರ್ದು. ಬರೀ ಕೆಟ್ಟದ್ದನ್ನು ಹುಡುಕಾಡ್ಕೋತ ಹೋದರೆ ಸಂತೋಷ ಪಡೋದು ಹೇಗೆ ಜೀವನದಾಗ? ಎಲ್ಲದರಲ್ಲೂ ದೋಷಗಳು ಸಿಕ್ಕೇ ಸಿಗ್ತಾವ. ನೀವು ದುರ್ಬಿನ್ನ ಹಚ್ಚಿ ನೋಡೋದಾದರೆ ಎಲ್ಲದ ಕಾಣುವುದಲ್ಲೇನು ದೋಷಗಳು? ಎಷ್ಟು ದೂರದಿಂದ ನೋಡಬೇಕು ಅಷ್ಟು ದೂರದಿಂದ ನೋಡಬೇಕು. ದುರ್ಬಿನ್ನ ಹಚ್ಚಿ ನೋಡಕ್ಕೆ ಶುರು ಮಾಡ್ದ, ಹೆಂಗದಾರ ಅಂತ ಸೌಂದರ್ಯ ಕಾಣಿಸ್ತದೆ. ಅದು ಚಿತ್ರ ಬರೆದಾನೊಬ್ಬ ದೊಡ್ಡ ಕಲೆಗಾರ, ಒಂದು ಸುಂದರ ಚಿತ್ರ ಬರೆದಾನ. ಆ ಚಿತ್ರ ಅದನ್ನು ಚಿತ್ರ ಹೆಂಗೆ ನೋಡ್ತಾರೆ? ಇವ ಬಂದು, ಒಬ್ಬ ಮನುಷ್ಯ ಬಂದು ಅದನ್ನು ಹುಡುಕಾಡಕ್ಕೆ ಶುರು ಮಾಡ್ದ. ಸಮೀಪ ಹೋಗಿ ಎಲ್ಲದ ಸೌಂದರ್ಯ ಅಂತ. ಅಲ್ಲೇ ಕೂತಿದ್ದಲ್ಲ ಕಲೆಗಾರ, ಇಲ್ಲಿ ನಿಲ್ಲಬೇಡ, ಅಷ್ಟು ದೂರ ಹೋಗಿ ನಿಲ್ಲು. ಇಲ್ಲಿ ನಿಂತರೆ ನಿನಗೇನೂ ಗೊತ್ತಾಗೋದು. ಎಲ್ಲದ ಅಂತ ಏನು ಅಂತೀಯಲ್ಲ, ಅಲ್ಲಿ ಹೋಗಿ ನಿಂತರೆ ಇಲ್ಲದ ಅಂತ ಗೊತ್ತಾಗ್ತದೆ ನಿನಗೆ. ಅಷ್ಟು ಹೋಗಿ ಆ ಮನುಷ್ಯ ನಿಂತು ನೋಡ್ತಾನೆ, ಎಷ್ಟು ಚಂದದ ಅಂದ. ಮೊದಲು ಬಹಳ ಸಮೀಪ ಹೋಗಿ ಬಹಳ ಕಣ್ಣಿಟ್ಟು ನೋಡ್ದ, ಏನೂ ಇಲ್ಲ, ಏನೂ ಇಲ್ಲ. ಅಲ್ಲೇನದ? ಏನು ಕಾಣಿಸ, ಮುಖ ಕಾಣಲಿಲ್ಲ, ಮೈ ಕಾಣಲಿಲ್ಲ, ಏನೂ ಕಾಣಲಿಲ್ಲ. ಬರೇ ಬಣ್ಣದ ಒಂದೀಟು ಸಾರಿಸ್ದಂಗೆ. ಹೌದಲ್ಲ? ಅವಾಗ ಕಲೆಗಾರ ಹೇಳ್ತಾನೆ, ಇಲ್ಲಿ ಅಲ್ಲೋ ನಿಂತು ನೋಡಬೇಕು, ದೂರ ನಿಂತು ನೋಡಬೇಕು, ಚಂದ ಕಾಣಿಸ್ತದೆ. ಹಾಗೆ ಜಗತ್ತನ್ನು ಸ್ವಲ್ಪ ದೂರದಿಂದ ನೋಡಬೇಕು. ಯಾವುದೇ ವ್ಯಕ್ತಿಯನ್ನು ನೋಡುವಾಗ ಬಹಳ ಸಮೀಪದಿಂದ ನೋಡಬಾರದು. ಆದಷ್ಟು ದೂರದಿಂದ ನೋಡಿದರೆ ಎಲ್ಲರೂ ಚಲೋ ಕಾಣಿಸ್ತಾರೆ. ಹೆಂಗೆ ನಿಂತು ನೋಡ್ಬೇಕು, ಹಂಗೆ ನಿಂತು ನೋಡಬೇಕು. ಆವಾಗ ಜಗತ್ತು, ಅಲ್ಲಿ ಬದುಕೋದನ್ನು ನಾವು ಕಲಿತೇವೆ. ನಮ್ಮ ಬದುಕು ಚೆಂದ ಆಗಬೇಕಾದ್ರೆ ಇದು ಬಹಳ ಅವಶ್ಯದ, ಬಹಳ ಅವಶ್ಯ. ಒಬ್ಬ ಮನುಷ್ಯ ಅತ್ಯಂತ ಪಾಪಿ, ಬಹಳ ಪಾಪ ಮಾಡಿದವ. ಆತನಿಂದ ಒಂದು ಕಾರ್ಯ ಚಲೋ ಆಗಿರಲಿಲ್ಲ. ಇಂಥ ಮನುಷ್ಯ ಒಂದು ಸುಂದರವಾದ ತೋಟ ಮಾಡಿದ.
ಸುಂದರವಾದ ತೋಟ ಮಾಡಿ ಅಲ್ಲಿ ಒಂದು ಬೋರ್ಡ್ ಹಾಕಿದ, ಇದು ನಿಮ್ಮ ತೋಟ. ಎಷ್ಟು ಚಂದ ಬೋರ್ಡ್ ಹಾಕಿತ್ತು. ಹಿಂಗೆ ಯಾರೇ ಹಾಕ್ಯಾರ ಹೇಳಿ? ಇಲ್ಲಿ ಹಾಕ್ಯಾರಲ್ಲ, ನಿಮಗೆ ಪರ್ಮಿಷನ್ ಇಲ್ಲ, ನಿಷೇಧಿಸಲಾಗಿದೆ. ಹಿಂಗೆ ಹಾಕಲಿಲ್ಲ ಆತ. ಇದು ನಿಮ್ಮ ತೋಟ. ನಿಮ್ಮ ತೋಟ ಅಂದ ಬಳಿಕ ಕಾಳಜಿ ಇರಬೇಕು. ನಿಮ್ಮ ತೋಟ ಅಂದ ಬಳಿಕ ಒಳಗೆ ಬನ್ನಿ. ಒಳಗೆ ಬಂದ ಬಳಿಕ ನಿಮ್ಮ ತೋಟ ಇರೋದರಿಂದ ನೀವು ಕಾಳಜಿಯಿಂದ ಅನುಭವಿಸಿರಿ ಅಂತ ಹಾಕಿದ್ದ. ಹಾದಿಯಿಂದ ಹೋಗೋರಲ್ಲಿ ಕೆಲವರು, ಇವೇನು ಪಾಪಿ ಕೆಟ್ಟ ಪಾಪ ಮಾಡಿದವನ ತೋಟದಾಗ ನಾವ್ಯಾಕೆ ಹೋಗಬೇಕು ಅಂತ ಅವ್ರು ಹೋದರು. ಉಳಿದವರು ಬಂದರು, ಏನು ಗಿಡ, ಏನು ಹೂಗಳು, ಎಂಥ ಸುಂದರ ತೋಟ ಅಂತ ಒಳಗೆ ಹೋಗಿ ಸಂತೋಷಪಟ್ಟರು. ಇವ ಕುಂತಿದ್ದಲ್ಲ ಒಳಗೆ, ತೋಟ ಮಾಡಿದವ ಪಾಪಿ ಮನುಷ್ಯ, ಆತನಿಗೆ ಧನ್ಯವಾದ ಹೇಳಿದರು. ಎಷ್ಟು ಚಂದ ನೀನು ಬೆಳೆಸಿದೆಯಲ್ಲ, ನಿನಗೆ ಧನ್ಯವಾದ. ಇವರು ಯಾರು ಇವ ಪಾಪಿ ಅದಾನಂತ ತಲೆಗೆ ಹಾಕ್ಕೊಂಡು ಬೈದರೋ ಅವರು ಅನುಭವಿಸಲಿಲ್ಲ ಸೌಂದರ್ಯ. ಯಾರು ಸೌಂದರ್ಯವನ್ನು ಕಂಡ್ರೋ ಅವನ ಪಾಪವನ್ನು ಗಮನಿಸಲಿಲ್ಲ. ನಾವು ಹೆಂಗೆ ಬದುಕಬೇಕು ಈ ಜಗ ಹೇಳಿ? ಇಬ್ಬರು ಬೈಕೋತ ಹೋದರು. ಮುಂದಿನ ಊರಿಗೆ ಹೋಗಿ ಹೇಳಿದರು, ಏನು ಆ ಮನುಷ್ಯ ಎಂಥ ಅಪರಾಧಿ ಮನುಷ್ಯ, ಜೈಲ್ದಾಗಿ ಅದ್ಯಾವುದು ಎಲ್ಲ ಥರ ಮಾಡಿದವ, ಈಗ ಬಂದು ತೋಟ ಮಾಡ್ಯಾನಂತ. ಅದೇನವ ಅಂಥ ತೋಟಕ್ಕೆ ಹೋಗ್ತಾರೇನು? ಪಾಪಿಯ ತೋಟ. ಅಪರಾಧಿಯ ತೋಟ. ಆತ ಸುಳ್ಳುಗಾರ, ಆತನ ತೋಟ. ಮೋಸ ಮಾಡಿದ, ಲಕ್ಷಾಂತರ ಹಣ ಗಳಿಸಿದ ಅವನ ತೋಟ, ಅದು ಪಾಪಿಯ ತೋಟ. ಗಾರ್ಡನ್ ಆಫ್ ಸಿನರ್ ಅದು ಅಂತ ಬೈಕೋತ ಹೋದರು. ಆ ಊರಾಗೂ ಶುರು ಮಾಡಿದರು ಬೈಯಾಕ. ಎಲ್ಲ ಕಡೆ ಹಂಗೆ ಹರಿವಿದ್ರು. ಇವರು ಹೊಂಟರು, ಒಳಗೆ ಹೋಗಿ ಕೂತಿದ್ರಲ್ಲ, ಅವ್ರು ಹೋಗಿ ಆ ಊರಾಗ ಹೇಳಿದರು, ನೋಡಬೇಕು ಎಂಥ ತೋಟ ಮಾಡ್ಯಾನ ಆ ಮನುಷ್ಯ. ಖರೆ ಅಂದ್ರೆ ಹಂಗಿರ್ಬೇಕು ಮನುಷ್ಯ ಬದುಕೋದಾದರೆ, ಹಂಗೆ ತೋಟ ಮಾಡಬೇಕು. ಅವರು ಹಿಂದಿನದನ್ನು ಗಮನಿಸಲಿಲ್ಲ. ಇಲ್ಲಿ ತಕ ಏನು ಯಾಕೆ ಮಾಡೋಲ್ಲ, ನಮಗೇನು ಮಾಡೋದು, ಈಗ ಚಲೋ ಮಾಡ್ಯಾನಲ್ಲ. ನಾವು ಗುಣಗ್ರಹಣ ಕಲಿತರೆ ಜಗತ್ತು ಬಹಳ ಚಂದ ಇರ್ತದೆ, ಜೀವನ ಚಂದ ಇರ್ತದೆ. ಬರೇ ತಪ್ಪು ಹುಡುಕ್ಯಾಡ್ಕೋತ ಹಿಂಗೆ ತಪ್ಪು ಹುಡುಕ್ಯಾಡಿದ್ರೆ ಬದುಕೋದು ಹೇಗೆ? ಈಗ ನೀವು ಮುಂಜಾನೆಯಿಂದ ಸಾಯಂಕಾಲ ತನಕ ಯಾರ್ಯಾರ ಮನೆಯಾಗ ಏನೇನು ಮಾಡ್ಯಾರ ತಪ್ಪುಗಳನ್ನೆಲ್ಲ ಬರ್ಕೋತ ಕೂತ್ರೆ ತಲೆಯಾಗ ಏನು ಉಳಿತಾವ? ಬರೀ ಅವೇ ಉಳಿತಾವ. ಕೆಲವರಿಗೆ ಗೊತ್ತಿರೋದಲ್ಲ, ನಮಗೆಲ್ಲ ಗೊತ್ತು ನೀವೇನೇನು ಮಾಡಿರಿ ಅನ್ನೋದು ಲಿಸ್ಟ್ ನಮ್ಮ ಕಡೆ ಅದ. ಲಿಸ್ಟ್ ತಗೊಂಡು ಏನು ಮಾಡ್ತೀಯ? ಚಲೋದು ಇಲ್ಲ ಏನು ಈ ಜಗತ್ತಿನಾಗ? ಚಲೋದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ತಲೆಯಾಗ ಸುಮ್ಮನೆ ಇದನ್ನು ಹಾಕ್ಕೊಳ್ಳೋದಕ್ಕಿಂತ ಚಲೋ ನೋಡಿ ಹಾಕ್ಕೊಳ್ಳೋದು ಎಷ್ಟು ಚಲೋ. ಮುಳ್ಳು ಇರ್ತಾವ, ಅದಕ್ಕೇನು ಮಾಡೋದು? ಗುಲಾಬಿಗೆ ಮುಳ್ಳಿರೋದಿಲ್ಲೇನು? ಇರ್ತಾವ. ಮಲ್ಲಿಗೆ ಮುಳ್ಳಿರೋದಿಲ್ಲೇನು? ಇರ್ತಾವ. ಬರೀ ಮುಳ್ಳಿನ ಕಡೆ ಮುಳ್ಳದ ಅಂತ ತಲೆಗೆ ಹಾಕ್ಕೊಂಡ್ರೆ ತಲೆಯಾಗ ಮುಳ್ಳು ಶುರುವಾಗ್ತಾವ. ಮುಳ್ಳು ಇರೋಲ್ದಾಕ ನೀನು ಹೂವಿನ ಕಡೆ ನೋಡು. ಹಾಗೆ ಜನರಲ್ಲಿ ದೋಷಗಳು ಇದ್ದೇ ಇರ್ತಾವ, ಸಣ್ಣ ಪುಟ್ಟು ಇದ್ದೇ ಇರ್ತಾವ. ಚಲೋದ್ರ ಕಡೆ ನೋಡಾಕ ಕಲಿತಿ ಅಂದರೆ ನಿನ್ನ ಜೀವನ ಚಲೋ ಆಗ್ತದೆ. ನೀತಿ ಇದೆ. ಮೂರನೆಯ ನೀತಿ ಎಷ್ಟು ಚಲೋ ಇಲ್ಲ ನೀತಿ ಇದು.
ಆಮೇಲೆ ಇಂಗ್ಲೆಂಡ್ ದೇಶದಾಗ ಒಬ್ಬ ಡಿಸ್ರೇಲಿ ಅಂತ ಆಗಿ ಹೋದ, ಕೇಳಿರಬೇಕು ನೀವು. ಭಾಳ ದೊಡ್ಡ ಮನುಷ್ಯ. ಆತ 12 ವರ್ಷಗಳ ಕಾಲ ಆ ದೇಶವನ್ನು ಆಳಿದ. ಸುಮಾರು 68ರಿಂದ 80ರವರೆಗೆ ಆ ದೇಶವನ್ನು ಆಳಿದ. 68ರಿಂದ 80ರವರೆಗೆ. ಅಂಥ ದೊಡ್ಡ ಮನುಷ್ಯ, ಬಹಳ ದೊಡ್ಡ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಅಂತ ಆತನನ್ನು ಕೊಂಡಾಡಿದರು. ಆ ದೇಶ 2 ಸಲ ಆರಿಸ್ತು ಅವರನ್ನು. 12 ವರ್ಷ ಆಳ್ತಾ ಇತ್ತು. ಅಂಥ ಮನುಷ್ಯನನ್ನು ಒಬ್ಬರು ಥಾಮಸ್ ಕಾರ್ಲೈಲ್ ಅಂತ ಆಗಿ ಹೋದರು. ಥಾಮಸ್ ಕಾರ್ಲೈಲ್. ಇನ್ನೊಬ್ಬ ಲೀಚ್ ಅಂತ ಆಗಿ ಹೋದ. ಅವ ಏನು ಮಾಡ್ತಿದ್ದ ಲೀಚ್? ಅವನದೊಂದು ಪತ್ರಿಕೆ, ಪಂಚ ಪತ್ರಿಕೆ ಅಂತಿತ್ತು. ಅದರಲ್ಲಿ ಏನಿರ್ತಿತ್ತು ಅಂದರೆ, ಅದು ಇವೆಲ್ಲ ಇರ್ತಾವಲ್ಲ ಚಿತ್ರಗಳನ್ನು, ವ್ಯಂಗ್ಯ ಚಿತ್ರಗಳನ್ನು ಬರೀತಾರಲ್ಲ ಅಂಥದ್ದು. ಅವ ಯಾವಾಗಲೂ ಈ ಡಿಸ್ರೇಲಿಯನ್ನು ವ್ಯಂಗ್ಯ ಮಾಡ್ತಿದ್ದ. ಡಿಸ್ರೇಲಿ ಏನೇ ಮಾಡಿದರೂ ಅದಕ್ಕೆ ತದ್ದು ವಿರುದ್ಧ ವ್ಯಂಗ್ಯ ಮಾಡ್ತಿದ್ದ. ಹಿಂಗೆ 10 ವರ್ಷಗಳ ಕಾಲ ವ್ಯಂಗ್ಯ ಚಿತ್ರಗಳನ್ನು ತೆಗೆದ. ಅವನ ಬಗ್ಗೆ ಒಂದು ಚಲೋ ಕಾಣಲಿಲ್ಲ. ಆದರೆ ಜನ ಮಾತ್ರ ಅವನ್ನೇ ಆರಿಸ್ತಿದ್ರು. ಇದು ಆಶ್ಚರ್ಯ. ಆಳಬೇಕು, ಇದ್ರೆ ಇರಬೇಕು ಡಿಸ್ರೇಲಿ ಅಂಥವ ಅಂತ ಸಾಮಾನ್ಯ ಜನ. ಇವನಲ್ಲಿ ಯಾವ ಗುಣಗಳೂ ಇಲ್ಲ ಅಂತ ತಿಳ್ಕೊಂಡು ಈ ಲೀಚ್, ಅವನು ಕೂಡ ಇವ ಥಾಮಸ್ ಕಾರ್ಲೈಲ್ ಕೂಡಿ ಇವನಂಥ ಒಬ್ಬ ಮೂರ್ಖನನ್ನು ದೇಶ ಆಳಕ್ಕೆ ಬಿಟ್ಟ, ನೀವು ಮೂರ್ಖರು ಅಂತವ. ಹಿಂಗೆ ಇಬ್ಬರು ಕೂಡಿದ್ರು. ಆದರೆ ಒಂದು ದಿವಸ ಸಹಿತ ಡಿಸ್ರೇಲಿ ಅವ್ರ ಬಗ್ಗೆ ತಲೆಯೊಳಗೆ ಹಾಕ್ಕೊಳ್ಳಿ. ಒಂದು ದಿನ ಅಷ್ಟೇ ಅಲ್ಲ, ಆ ಕಾರ್ಲೈನ್ಗೆ ಒಂದು ಬಿರುದು ಕೊಟ್ಟರು. ಅವರೇ ಡಿಸ್ರೇಲಿ. ಏನು ಅಂದರೆ ದ ಗ್ರೇಟ್ ಹಿಸ್ಟೋರಿಯನ್ ಅಂತ ಬಿರುದು ಕೊಟ್ಟರು. ಅವಾಗ ಜನ ಅಂದರು, ಅಲ್ಲವ ಬೈಕೋತದಾನ, ಇಡೀ 10 ವರ್ಷಗಳ ಕಾಲ ಬೈತಾನ, ಅವನಿಗೆ ಗ್ರೇಟ್ ಹಿಸ್ಟೋರಿಯನ್ ಅಂತ ಕೊಟ್ಟರಿಲ್ಲ ಯಾಕೆ? ಅವ ಹಿಸ್ಟೋರಿಯನ್ ಅದಾನ, ಅದಕ್ಕೆ ಕೊಟ್ಟೆ. ನಿಮಗೇನು ಅನಿಸೋದಿಲ್ಲೇನು? ಇಷ್ಟು ಕಾಲ ಬೈದಾನ, ನೀವು ಪ್ರೈಮ್ ಮಿನಿಸ್ಟರು ಒಂದು ಮನಸ್ಸು ಮಾಡಿದರೆ ಒಂದು ಕ್ಷಣದಲ್ಲಿ ಇಬ್ಬರನ್ನು ಏನು ಮಾಡಬೇಕೋ ಮಾಡಬಹುದಾಗಿತ್ತು. ನೀವು ಅಷ್ಟು ಸಂತೋಷವಾಗಿ ಇರ್ತೀರಿ ಅಲ್ಲ, ಅವ್ರ ಬಗ್ಗೆ ಏನೂ ಭಾವನೆಗಳಿಲ್ಲ ಹೇಗೆ ಅಂತ. ಅವಾಗ ಡಿಸ್ರೇಲಿ ಹೇಳಿದರು, ಯಾಕೆಂದರೆ ನಾನು ಡಿಸ್ರೇಲಿ, ಅಷ್ಟು ನಾನು ಡಿಸ್ರೇಲಿ, ನಾನು ಪ್ರಧಾನಮಂತ್ರಿ. ಸುಮ್ಮನೆ ದೋಷಗಳನ್ನು ಎತ್ತಿ ಆಡುವ ಮಂತ್ರಿ ಅಲ್ಲ, ಪ್ರಧಾನಮಂತ್ರಿ. ಜನ ನನ್ನನ್ನು ಪ್ರೀತಿಸ್ತಾರೆ ಅನ್ನೋದು ಮಹತ್ವದ್ದೇ ವಿನಃ ಕೋಟಿಗಟ್ಟಲೆ ಜನ ನನ್ನನ್ನು ಪ್ರೀತಿಸ್ತಾರೆ, ಎಲ್ಲೋ ಇಬ್ಬರು ಬೈತಾರಂದ್ರೆ ಅದನ್ನೇ ಯಾಕೆ ತಲೆ ಹಾಕ್ಕೋಬೇಕು? ಅದಕ್ಕೆ ನಾ ಏನು ಮಾಡ್ತೇನೆ, ಯಾರ್ಯಾರು ಟೀಕಿಸ್ತಾರ ಅವ್ರ ಹೆಸರು ಬರಿತೇನೆ, ಅದನ್ನು ನನ್ನಲ್ಲಿ ಒಂದು ಡಬ್ಬಿ ಅದ, ಆ ಡಬ್ಬ್ಯಾಗ ಒಗೆದು ಮುಚ್ಚಿಬಿಡ್ತೇನೆ, ಒಟ್ಟು ನೆನಪ ಮಾಡೋದಿಲ್ಲ. ಎಷ್ಟು ಚಲೋ! ಡಿಸ್ರೇಲಿ ಬಹಳ ದೊಡ್ಡ ಮನುಷ್ಯ, ನೀವು ಕೇಳಿರಬೇಕು. 80ರವರೆಗೆ ಆತನ ರಾಜ್ಯ ಆಳ್ತಾ ಇದ್ದ. ಬಹಳ ಚಲೋ ಮನುಷ್ಯ. ಅಂಥವ್ರು ಏನೂ ಮಾಡದೆ ಸುಮ್ಮನೆ ಮೌನವಾಗಿ ಎಷ್ಟು ಚಲೋ ಕೆಲಸ. ಅವನು ಹೇಳ್ತಾನೆ, ಒಂದು ಚೀಟಿ ಬರೀರಿ, ನಿಮಗೆ ಯಾರು ಆಗಿ ಬರುವುದಿಲ್ಲಲ್ಲ, ಚಲೋತಾಗಿ ಕೆಂಪು ಅಕ್ಷರದಾಗ ಚೀಟಿ ಬರೀರಿ, ಬರೆದು ಅದರ ಮೇಲೆ ಇವರು ನನ್ನನ್ನು ಟೀಕಿಸ್ತಾರ ಅಂತ ಕಾಟ್ ಹಾಕಿರಿ, ಹಾಕಿ ಡಸ್ಟ್ಬಿನ್ದಾಗ ಒಗೆದು ಬಿಟ್ರಿ, ನಿಶ್ಚಿಂತ. ತಲೆಯಾಗ ಒಕ್ಕೋಬೇಡಿ, ಹೊರಗೆ ಹಾಕಿ. ಚಲೋ ಇಲ್ಲದ ನೀತಿ ಎಷ್ಟು ಚಲೋ ಅದ. ನಮ್ಮ ಕೈಗೆ ಸಣ್ಣ ಪುಟ್ಟ ಅಧಿಕಾರ ಬಂದರೆ ನೋಡ್ತೀನಿ ನಿನ್ನ. ಏನು ನೋಡೋದು? ಆರಿಸಿ ಬಂದ ನೀನು ನೋಡ್ತೀನಿ. ಏನು ನೋಡ್ತಾನೆ? ಏನು ನೋಡೋದು?
ಆರಿಸಿದ್ದು ಅದಕ್ಕಾಗಿ ನೋಡೋದಕ್ಕೆ ಆರಿಸ್ಯಾರ, ಏನೋ ಮಾಡೋದಕ್ಕೆ ಆರಿಸಿರ್ತಾರೆ, ಮಾಡ್ಕೋತ ಹೋಗಬೇಕು. ಹಾಗೆಲ್ಲ ಮಾಡಬಾರ್ದು ಅಂತ ಡಿಸ್ರೇಲಿ ಒಂದು ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಅಲ್ಲಿ ಇಂಗ್ಲೆಂಡ್ದಾಗ ಮೌಂಟ್ ಬ್ಯಾಟನ್ ಅಂತ ಇರ್ತಿದ್ದರು. ನಮ್ಮ ದೇಶದ ಮೊದಲನೇ ಅಲ್ಲ, ಆತ ಪ್ರಮುಖ. ಅವರು ಒಂದು ಸಲ ಭಾರತಕ್ಕೆ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಕಂಡು ನಮ್ಮ ದೇಶಕ್ಕೆ ತಾವು ಬರಬೇಕು ಅಂತ ಹೇಳಿದರು. ಕೇಳುವಂಗ ಸುಮ್ಮನೆ ಸಣ್ಣದ ಘಟನೆ. ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದರು, ನಾ ಸಣ್ಣ ಮನುಷ್ಯ, ಅವ್ರ 5 ಫೂಟ್ ಅಷ್ಟೇ ಇದ್ದರು. ಹೆಂಗೆ ಅದೀನಿ ಸಣ್ಣ ಮನುಷ್ಯ, ನಿಮ್ಮ ದೇಶ ಮಹಾನ್ ದೇಶ, ಹೆಂಗೆ ಈ ಸಣ್ಣ ಮನುಷ್ಯ ಒಪ್ತಾನ ನಿಮ್ಮ ದೇಶಕ್ಕೆ? ಆವಾಗ ಬಹಳ ಚಲೋ ಮಾತು ಹೇಳಿದರು. ಮೌಂಟ್ ಬ್ಯಾಟನ್ ಎಷ್ಟು ಚಲೋ. ನಾವು ಇಂಗ್ಲೀಷರು ವ್ಯಕ್ತಿಯನ್ನು ಇಂಚುಗಳಿಂದ ಅಳೆಯೋದಿಲ್ಲ, ಇಂಚು ಪಟ್ಟಿಯಿಂದ ಅಳೆಯೋದಿಲ್ಲ. ಎಷ್ಟು ಚಲೋ ಮಾತು. ಇಂಚು ಪಟ್ಟಿಯಿಂದ ಅಳೆಯೋದಿಲ್ಲ, ನಾವು ಅಳೆಯೋದು ಅವರ ಜೀವನದಿಂದ, ಸುಂದರ ಜೀವನದಿಂದ. ಎಷ್ಟು ಚಲೋ ಅದ. ನೋಡೋ ದೃಷ್ಟಿ ಇವೇನು ಇಟ್ಟದಾನಂತೂ ನೋಡಕ್ಕೆ ಬರ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಹಳ ದೊಡ್ಡವಂತೂ ನೋಡಕ್ಕೆ ಬರ್ತದೆ. ನೋಡಕ್ಕೆ ಬರೋದಲ್ಲ, ನಾನು 6 ಫೂಟ್ ಆಮೇಲೆ ಇಟ್ಟದಾನ, ಅಟ್ಟದಾನ, ಅದರ ಅದ್ಭುತದಾನ. ನೀ ಇಷ್ಟದಿಯಲ್ಲ ಹಿಂಗದಿ. ಅಲ್ಲೇ ನೋಡೋ ದೃಷ್ಟಿಕೋನ ಅದ, ನೋಡೋ ದೃಷ್ಟಿಕೋನ. ಅದಕ್ಕೆ ಮನುಷ್ಯನೇ ಸ್ವಲ್ಪ ನೋಡಕ್ಕೆ ಕಲಿ. ಒಂದಿಷ್ಟು ಚಲೋದು ಈ ಜಗತ್ತಿನಲ್ಲಿ ಸಾಕಷ್ಟದ. ಮೌಂಟ್ ಬ್ಯಾಟನ್ ಎಷ್ಟು ಚಲೋ ಹೇಳ್ತಾನೆ. ನಮ್ಮ ದೇಶ ದೊಡ್ಡದು. ಯಾಕೆ ಅಂದರೆ ಎಲ್ಲೆಲ್ಲಿ ದೊಡ್ಡ ಗುಣಗಳಿವೆ ನಾವು ಅದನ್ನು ಗೌರವಿಸ್ತೇವೆ. ಅದಕ್ಕೆ ನೀವು ನಮ್ಮ ದೇಶಕ್ಕೆ ಅವಶ್ಯ ಬರಬೇಕು, ನಾವು ನಿಮ್ಮನ್ನು ಗೌರವಿಸ್ತೇವೆ. ಎಷ್ಟು ಸ್ವಭಾವ ಚಲೋ ಅದು. ನೋಡೋದು ಹೇಗೆ? ಬರೀ ದೇಹದ ಕಡೆ ನೋಡಿ ಎಷ್ಟು ಇಂಚ್ ಅದಾನ ಇವ ಸಣ್ಣವ ಅಂತ ನೋಡೋದೆಲ್ಲೇ, ಇವನ ಗುಣಗಳು ಅದ್ಭುತದಾವ ಅಂತ ನೋಡೋದೆಲ್ಲೇ. ನೋಡಕ್ಕೆ ಕಲಿಬೇಕು. ಹಾಗಿತ್ತು ಅಂದರೆ ಜೀವನ ಬಹಳ ಮಧುರ ಆಗ್ತದೆ. ಎಂದು ನೀವು ಈಗ ಚಪ್ಪಲ್ ತಂದಿರಲ್ಲ, ನೀವೇನು ಹೊಸ ತರುವುದಿಲ್ಲ ಇಲ್ಲಿ ಬರುವಾಗ, ನಿಶ್ಚಿತ ಅದಾವಲ್ಲ, ಇವೇನು ಹಳೆಯುವ ಅಂತ ಅನ್ಬಾರ್ದು. ಯಾಕೆ? ಮೆತ್ತಗದಾವ. ಹೊಸವಿದ್ರೆ ಚುಸ್ತವ, ಮೆತ್ತಗದಾವ. ಹಳಿದಿದ್ದು ಹಾಕ್ಕೊಂಡ್ರೆ ಮೆತ್ತಗದಾವ. ಮತ್ತು ನಾವು ನಿಶ್ಚಿಂತ. ಯಾರು ಹೋದ್ರೆ ಏನು ಬಿಟ್ರೆ ನಿಶ್ಚಿಂತ. ಹೊಸವ ಹಂಗಲ್ಲ, ಚುಚ್ಚೋದು ಅಷ್ಟೇ ಅಲ್ಲ, ತಲೆಗೂ ಚುಸ್ತಾವ, ತಾಪ. ನೋಡೋ ದೃಷ್ಟಿಕೋನ ಹೇಗದ? ನೋಡೋ ದೃಷ್ಟಿಕೋನ ಹೇಗದ? ಹಾಗೇ ನಮ್ಮ ಜೀವನ ಹೇಗಿರಬೇಕು ಅಂದರೆ, ಇನ್ನು ಮನೆ ಕಡೆ ಹೋಗ್ತಿರಲ್ಲ, ಎಲ್ಲೆಲ್ಲಿ ಛಲೋದದ ನೋಡ್ಕೋತ ಹೋಗೋದು. ಬರೀ ತಲೆಗೆ ತಾಪ ಮಾಡಿಕೊಳ್ಳುವಂಥ ಸಂಗತಿಗಳನ್ನು ಭಾಳ ತಲೆಯಾಗ ಹಾಕ್ಕೋಬಾರ್ದು. ಛಲೋ ಇಲ್ಲ ಇದು, ಸುಮ್ಮನೆ ಛಲೋದು. ನಿಮ್ಮ ಈ ಕಡೆ ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದಕ್ಕಿಂತ ಇದು ಛಲೋ ಅದ, ಇದು ಛಲೋ ಅದ, ಇದು ಛಲೋ ಅದ, ಇಲ್ಲಿಯೂ ಛಲೋ ಅದ. ಹಿಂಗೆ ಅನ್ಕೋತ ಅದನ್ನು ಬಳಸ್ಕೋತ ಹೋದೇವಿ, ಆರಾಮಿರ್ತೇವೆ. ಇದೇನು ಅದೇನು ಅಂದೇವಿ, ಜೀವನ ಕೆಟ್ಟು ಹೋಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಛಲೋದನ್ನು ನೋಡೋದನ್ನು ಕಲಿಬೇಕು. ಕೆಟ್ಟವರ ಮಧ್ಯದಲ್ಲೂ ಛಲೋ ನೋಡಬೇಕಂತ ಅವ್ರು ಹೇಳುವಾಗ, ಛಲೋದ್ರ ಮಧ್ಯೆ ಛಲೋ ಯಾಕೆ ನೋಡಬಾರದು? ನೋಡಬೇಕು. ಮುಖಗಳಿವೆಲ್ಲ
ಪ್ರತಿಯೊಬ್ಬ ವ್ಯಕ್ತಿಗೆ 10 ಹಲವು ಮುಖಗಳಿರ್ತಾವ. ಅವನನ್ನು ಒಂದು ಮುಖದಿಂದ ಬಹಳ ಚಲೋ ಅದಾನಂತ ನೋಡಲಿಕ್ಕೆ ಬರ್ತಿತ್ತು ಅಂದರೆ ಸಾಕು ನಮಗೆ. ಏನು ಅವನ್ನ ನೋಡಬೇಕು, ಎಂಥ ಒಳ್ಳೆ ಕೆಲಸ ಮಾಡ್ತಾನೆ ಮನುಷ್ಯ. ಇರ್ಬೋದು, ಕಪ್ಪಿರ್ಬೋದು, ಸಣ್ಣವಿರ್ಬೋದು, ಹೆಂಗೆ ಇರ್ಬೋದು, ಬಡವಿರ್ಬೋದು, ಆದರೆ ಎಷ್ಟು ಚಲೋ ಕೆಲಸ ಮಾಡ್ತಾನೆ. ಈಗ ನಾವು ಬದುಕೋ ಕಲಾ ಇದು. ಅದಕ್ಕಾಗಿ ಒಂದು ನೀತಿ ಇದು ಭಾಳ ಚಲೋ ನೀತಿ. ಚಲೋ ಇಲ್ಲ ಇದಕ್ಕೆ ಡಿಸ್ರೇಲಿ ನೀತಿ ಅಂತ ಅಲ್ಲಿ ಕರೀತಾರೆ. ಡಿಸ್ರೇಲಿ ನೀತಿ ಅಂದರೆ ಬೈಯೋರನ್ನು ಚೀಟಿ ಬರೆದು ಕೆಳಗೆ ತಲೆ ಕೆಡಿಸ್ಕೊ, ಅವು ಒಳಗೆ ಹಾಕ್ಕೋಬಾರ್ದು. ಹೊರಗೆ ಹಾಕೋದು ಹೊರಗಿಡಬೇಕು, ಒಳಗೆ ಹಾಕ್ಕೊಳ್ಳೋದು ಒಳಗಿರಬೇಕು. ನಮ್ಮ ಮನಸ್ಸು ಸುಂದರ ಆಗಬೇಕು, ನಮ್ಮ ಬದುಕ ಸುಂದರ ಆಗಬೇಕು. ಅದಕ್ಕಾಗಿ ನಾವು ಈ ಗುಣವನ್ನು ಅನುಸರಿಸಬೇಕು ಅಂತ ಇದು ನೀತಿಶಾಸ್ತ್ರ. ಯಾವುದಿದು ಗುಣ? ಗುಣಗ್ರಹಣ. ದೋಷ ದೃಷ್ಟಿಯನ್ನು ಬಿಟ್ಟು ಗುಣಗ್ರಹಣ ಮಾಡಬೇಕು ಮನುಷ್ಯ.